ಪವಿತ್ರಂ ಚರಿತಂ ಯಸ್ಯಾ ಪವಿತ್ರಂ ಜೀವನಂ ತಥಾ ಪವಿತ್ರತಾ ಸ್ವರೂಪಿಣ್ಯೈ ತಸ್ಯೈ ಕುರ್ಮೋ ನಮೋ ನಮಃ. ಸಾಮಾಜಿಕ ಜೀವನದಲ್ಲಿ ಎಂತೋ ಅಂತೆ ಆಧ್ಯಾತ್ಮಿಕ ಜೀವನದಲ್ಲೂ ಕೂಡ ಕ್ರಾಂತಿಕಾರಿ ಧಾಟಿಯಲ್ಲಿ ಆದರ್ಶವನ್ನು ಕೊಟ್ಟಂತಹ ಬಸವಣ್ಣನವರು ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ ಇತ್ಯಾದಿ ಒಂದು ನೀತಿ ಸಂಹಿತೆಯನ್ನು ನಮ್ಮ ಮುಂದೆ ಇಟ್ಟು ಅಂತರಂಗ ಶುದ್ಧಿ ಬಹಿರಂಗ ಶುದ್ಧಿಗೆ ಸ್ಪಷ್ಟವಾದ ಮಾರ್ಗದರ್ಶನವನ್ನು ಮಾಡಿದ್ದಾರೆ. ಅಂತರಂಗ ಶುದ್ಧಿ ಬಹಿರಂಗ ಶುದ್ಧಿ. ಬಹಿರಂಗ ಶುದ್ಧಿಯ ಕಡೆಗೆ ನಾಗರಿಕರ ಗಮನ. ಆಧ್ಯಾತ್ಮಿಕ ವ್ಯಕ್ತಿಗಳು ಕೇವಲ ಬಹಿರಂಗ ಶುದ್ಧಿ ಅದರಿಂದ ತೃಪ್ತರಾಗುವವರಲ್ಲ. ಅಷ್ಟೇ ಅಲ್ಲ, ಅಂತರಂಗ ಶುದ್ಧಿ ಇಲ್ಲದೆ ಹೋದರೆ ಆಧ್ಯಾತ್ಮಿಕ ಪ್ರಗತಿ ಕನಸಿನ ಗಂಟು. ಈ ಶುದ್ಧಿ ಅಂತ ಹೇಳುವಂಥದ್ದು ಸ್ನಾನ ಮಾಡಿದಾಗ ಶುಚಿಯಾಗಿ ಸ್ನಾನ ಮಾಡಿ ಹೊಸ ಬಟ್ಟೆಯನ್ನು ತೊಳೆದ ಬಟ್ಟೆಯನ್ನು ಧರಿಸಿದಾಗ ಯಾವ ಅನುಭವ ಬರ್ತದೋ ಆ ಅನುಭವವನ್ನು ತಂದುಕೊಡ್ತದೆ ಈ ಶುಚಿತ್ವ, ಈ ಶುದ್ಧಿ. ಪವಿತ್ರತೆ, ಪರಿಶುದ್ಧತೆ, ಚಿತ್ತಶುದ್ಧಿ, ಶುದ್ಧಾಂತಃಕರಣ, ಶುದ್ಧ ಹೃದಯ, ಮನಃಶುದ್ಧಿ, ಇಂತಹ ಶಬ್ದಗಳೆಲ್ಲ ಆಧ್ಯಾತ್ಮಿಕ ವಲಯದಲ್ಲಿ ಆದ್ಯತೆ ಪಡೆದಂಥವುಗಳು. ಈ ಶಬ್ದಗಳನ್ನು ಉಚ್ಚರಿಸಿ ಮುಗಿಸಿದಾಗ ಯಾವುದನ್ನು ಪವಿತ್ರತೆ, ಪರಿಶುದ್ಧತೆ, ಚಿತ್ತಶುದ್ಧಿ, ಶುದ್ಧಾಂತಃಕರಣ, ಶುದ್ಧ ಹೃದಯ, ಮನಃಶುದ್ಧಿ ಇವೇ ಮೊದಲಾದ ಶಬ್ದಗಳನ್ನು ಉಚ್ಚರಿಸಿ ಮುಗಿಸಿದಾಗ ನಮ್ಮ ಮನದಲ್ಲಿ ಒಂದು ಪಾವನತೆಯ ಸ್ಪಂದನ ಮೂಡಿದಂತೆ ಭಾಸವಾಗುವುದಿಲ್ವೇ? ಅಥವಾ ಹೀಗೂ ಆಗಬಹುದು. ಏನು ಅಂತಂದರೆ, ನಮ್ಮ ಮನದಲ್ಲಿ ಈ ವೇಳೆಗಾಗಲೇ ಎದ್ದು ಲೂಟಿ ಮಾಡಿದಂತಹ ಅಸಂಖ್ಯಾತ ಅಪವಿತ್ರ ಭಾವನೆಗಳ ನೆನಪಾಗಿ ನಾವು ತತ್ತರಿಸಲೂಬಹುದು. ಆದರೆ ಇದಂತೂ ನಿಜ. ಏನದು? ಪರಿಶುದ್ಧ ಚಾರಿತ್ರ್ಯದಿಂದ ಮಾತ್ರವೇ ವ್ಯಕ್ತಿತ್ವದಲ್ಲಿ ಉದಯಿಸಬಹುದಾದಂತಹ ಪವಿತ್ರತೆ ಅಂತನ್ನುವಂಥದ್ದು ಈ ಭೋಗಭೂಮಿಯಲ್ಲಿ ಕಾಣುವಂತಹ ಅಪರೂಪದ ಗುಣ, ಅಪೂರ್ವ ಗುಣ. ಅಂಬರೀಷ ಅಂತ ಒಬ್ಬ ಚಕ್ರವರ್ತಿ, ಅವನಲ್ಲಿದ್ದಂತಹ ಪವಿತ್ರತೆ ದೂರ್ವಾಸ ಮುನಿ ಅವನ ದಾರ್ಷ್ಟ್ಯವನ್ನೇ ಅಡಗಿಸಿಬಿಟ್ಟಿತ್ತು. ಸತ್ಯವಾನ್ ಸಾವಿತ್ರಿ, ಆ ಸಾವಿತ್ರಿಗೆ ಸತ್ಯವಾನ್ ಸಾವಿತ್ರಿ ಅಂತಲೇ ಹೆಸರು. ಆ ಸಾವಿತ್ರಿಯ ಪಾವಿತ್ರ್ಯಪೂರ್ಣ ಪಾತಿವ್ರತ್ಯಪೂರ್ಣ ಪವಿತ್ರತೆ ಅವಳ ಪತಿಯನ್ನು ಸ್ವಯಂ ಯಮರಾಜನ ಕೈಯಿಂದಲೇ ಬಿಡಿಸಿಕೊಂಡು ಬಂದಿತ್ತು. ಸೀತಾಮಾತೆಯನ್ನು ಅವಳು ಅಸಹಾಯಕ ಸ್ಥಿತಿಯಲ್ಲಿದ್ದಂತಹ ಸಮಯ ನೋಡಿ ಅಪಹರಿಸಿಕೊಂಡು ಹೋದರೂ ಕೂಡ ಅಂಥ ಬಲಿಷ್ಠ ರಾವಣನು ಆ ಅಶೋಕವನದಲ್ಲಿ ಅವಳ ಮೈಯನ್ನು ಸೋಂಕುವುದಕ್ಕಾದರೂ ಸಾಧ್ಯವಾಯಿತೇನೋ? ನಿಜ. ಅಪ್ಪಟ ಪವಿತ್ರತೆಯ ಶಕ್ತಿ ಅಪಾರವಾದದ್ದು, ಅದರ ಮಹಿಮೆ ಮಹತ್ತರವಾದದ್ದು. ಪವಿತ್ರತೆ ಹಾಗಂದ್ರೇನು? ಪವಿ ಅಂದರೆ ಪಾಪ, ತ್ರ ಅಂದರೆ ಅದರಿಂದ ದಾಟುವುದು. ಪಾಪದಿಂದ ಬಿಡುಗಡೆಗೊಂಡಾಗ ಮನಸ್ಸಿನೊಂದಿಗೆ ಇಡೀ ವ್ಯಕ್ತಿತ್ವ ಪರಮ ಪವಿತ್ರವಾಗುತ್ತದೆ, ಶುದ್ಧ ಸ್ಫಟಿಕದಂತಾಗುತ್ತದೆ. ಸ್ಫಟಿಕ ಗಾಜಿನಂತೆ ಪಾರದರ್ಶಕ. ಹಾಗೆಯೇ ಶುದ್ಧ ಮನಸ್ಸು ಅತ್ಯಂತ ತಿಳಿಯಾಗಿರ್ತದೆ. ಸ್ಫಟಿಕದ ಒಂದು ಬದಿಯಲ್ಲಿ ಇಟ್ಟಂತಹ ವಸ್ತುವನ್ನು ಇನ್ನೊಂದು ಬದಿಯಿಂದ ಹೇಗೆ ಸ್ಪಷ್ಟವಾಗಿ ಕಾಣಬಹುದೋ
ಹಾಗೆಯೇ ಕಾಮ, ಕ್ರೋಧ, ಮೋಸ, ಕಪಟ, ವಂಚನೆ ಇವೇ ಮೊದಲಾದಂತಹ ಯಾವ ಕಿಲುಬು ಇಲ್ಲದಂತಹ ಸ್ವಚ್ಛ ಮನಸ್ಸಿನಲ್ಲಿ ಪರಿಶುದ್ಧನಾದ ಪರಮಾತ್ಮನೇ ಪ್ರತಿಫಲಿಸ್ತಾನೆ. ಆದ್ದರಿಂದಲೇ ಆಧ್ಯಾತ್ಮಿಕ ಸಾಧಕರು ಅಂತನ್ನುವರು ಹಗಲಿರುಳು ಶ್ರಮಿಸುವಂತಹದ್ದು ಅಂತಃಕರಣದ ಶುದ್ಧೀಕರಣಕ್ಕಾಗಿ. ಯಾರನ್ನ ಇಂದು ಅಸಂಖ್ಯಾತ ಭಕ್ತರು ಮಾತ್ರವಲ್ಲದೆ ಸಹಸ್ರಾರು ಸನ್ಯಾಸಿ ಬ್ರಹ್ಮಚಾರಿಗಳು ಶ್ರೀರಾಮಕೃಷ್ಣರ ಧರ್ಮಪತ್ನಿಯಾದಂತಹ ಶ್ರೀ ಶಾರದಾ ಮಾತೆಯನ್ನು ಪವಿತ್ರಂ ಚರಿತಂ ಯಸ್ಯಾಹ ಪವಿತ್ರಂ ಜೀವನಂ ತಥಾ ಪವಿತ್ರತಾ ಸ್ವರೂಪಿಣ್ಯೈ ತಸ್ಯೈ ಕುರ್ಮೋ ನಮೋ ನಮಃ ಅಂತನ್ನುವ ಸ್ತೋತ್ರದಿಂದ ಸ್ತುತಿಸ್ತಾ ಇದ್ದಾರೋ, ಅಂದರೆ ಯಾರ ಜೀವನವೂ ಪವಿತ್ರ, ಯಾರ ಚರಿತ್ರೆಯೂ ಪವಿತ್ರ, ಯಾರ ಇಡೀ ವ್ಯಕ್ತಿತ್ವವೇ ಪವಿತ್ರವೋ ಅಂಥವಳಿಗೆ ನಮಸ್ಕಾರ ಎಂಬುದಾಗಿ ಈ ಸ್ತೋತ್ರದಿಂದ ಅಸಂಖ್ಯಾತ ಭಕ್ತವರ್ಗ ಸ್ತುತಿಸ್ತಾ ಇದೆಯೋ ಅಂತಹ ಶ್ರೀ ಶಾರದಾ ದೇವಿಯವರು ಇನ್ನೂ ನವ ಯೌವನದಲ್ಲಿದ್ದಂತಹ ಕಾಲದಲ್ಲಿ ಹೃದಯ ತುಂಬಿ ಪ್ರಾರ್ಥಿಸಿಕೊಂಡ್ರಂತೆ, ಹೇ ಭಗವನ್ ನನ್ನ ಮನಸ್ಸನ್ನು ಆ ಚಂದ್ರ ಕಿರಣಗಳಂತೆ ಪರಿಶುದ್ಧವಾಗಿರಿಸು ಅಂತ. ಚಂದ್ರನಲ್ಲಾದರೂ ಒಂದು ಸ್ವಲ್ಪ ಕರೆ ಇದೆ, ಸ್ವಲ್ಪ ಕಪ್ಪು ಕಲೆ ಇದೆ, ಆದರೆ ಅವನ ಕಿರಣಗಳಲ್ಲಿ ಅಂತಹ ಕರೆ ಇಲ್ಲ. ಆ ಕಿರಣಗಳ ಉಪಾದಿಯಲ್ಲಿ ನನ್ನ ವ್ಯಕ್ತಿತ್ವವನ್ನು, ನನ್ನ ಶುದ್ಧತೆಯನ್ನು, ನನ್ನ ಮನಸ್ಸನ್ನು, ಹೃದಯವನ್ನು ಕಾಪಾಡಿಕೊಡುವಂತ ಪ್ರಾರ್ಥನೆ ಮಾಡಿಕೊಂಡ್ರು. ಅದೇ ಶ್ರೀ ಶಾರದಾ ದೇವಿಯವರ ಬಗೆಗೆ ಅವರ ಪತಿದೇವ ಶ್ರೀರಾಮಕೃಷ್ಣರ ಮೆಚ್ಚುಗೆಯ ಮಾತನ್ನು ಕೇಳಿ ನೋಡಿ. ಇಲ್ಲಿ ಶ್ರೀರಾಮಕೃಷ್ಣ ಹೇಳ್ತಾರೆ, ಅವಳು ಅಷ್ಟೊಂದು ಪರಿಶುದ್ಧಳಾಗಿರದಿದ್ದಲ್ಲಿ ಅವಳ ಪ್ರಚೋದನೆಗೆ ಒಳಗಾಗಿ ನನ್ನ ಸಂಯಮದ ಕಟ್ಟೆ ಒಡೆದು ಹೋಗ್ತಿತ್ತೋ ಏನೋ, ಯಾರಿಗೆ ಗೊತ್ತು. ವಿವಾಹದ ಅನಂತರ ನಾನು ಜಗನ್ಮಾತೆಯಲ್ಲಿ ವ್ಯಾಕುಲತೆಯಿಂದ ಬೇಡಿಕೊಂಡಿದ್ದೆ, ಅಮ್ಮ, ನನ್ನ ಮಡದಿಯ ಮನಸ್ಸಿನಲ್ಲಿ ಪ್ರಾಪಂಚಿಕತೆಯ ಅತ್ಯಲ್ಪ ಮಾಲಿನ್ಯವಿದ್ದರೂ ಅದನ್ನು ತೊಡೆದು ಹಾಕಿಬಿಡು ಅಂತ. ಮುಂದೆ ಅವಳೊಂದಿಗೆ ವಾಸಿಸಿದಾಗ ನನಗೆ ತಿಳಿಯಿತು, ಜಗನ್ಮಾತೆ ನನ್ನ ಪ್ರಾರ್ಥನೆಯನ್ನು ನಿಜವಾಗಿಯೂ ಮನ್ನಿಸಿದ್ದಾಳೆ ಅಂತ. ಶ್ರೀರಾಮಕೃಷ್ಣರ ಈ ಮಾತನ್ನು ಪರಾಂಬರಿಸಿ ನೋಡಿದಾಗ ಅವರ ವ್ಯಕ್ತಿತ್ವದ ಪವಿತ್ರತೆಯನ್ನು ಉಳಿಸಿಕೊಳ್ಳುವಲ್ಲಿ ವೈವಾಹಿಕ ಜೀವನವೂ ಬಾಧಕವಾಗದಂತೆ ಎಚ್ಚರಿಕೆ ವಹಿಸಿದಂತಹ ಅಂಶ ಅಚ್ಚರಿಯನ್ನು ಉಂಟು ಮಾಡಿದರೂ, ಹಾಗಾದರೆ ಗೃಹಸ್ಥ ಧರ್ಮಕ್ಕನುಸಾರ ದಾಂಪತ್ಯ ಜೀವನ ನಡೆಸುವುದು ಪವಿತ್ರತೆಗೆ ಮಾರಕವೇ ಅಂತನ್ನುವ ಒಂದು ಪ್ರಶ್ನೆ ನಮ್ಮಲ್ಲಿ ಹೇಳಬಹುದು. ಇದಕ್ಕೆ ಉತ್ತರವಿಷ್ಟೇ, ಧರ್ಮಸಮ್ಮತವಾದ ದಾಂಪತ್ಯ ಜೀವನವು ಪವಿತ್ರತೆಗೆ ಬಾಧಕವೂ ಅಲ್ಲ, ಮಾರಕವೂ ಅಲ್ಲ ಅಂತ. ಧರ್ಮಸಮ್ಮತವಾದ ದಾಂಪತ್ಯ ಜೀವನವು ಪವಿತ್ರತೆಗೆ ಬಾಧಕವೂ ಅಲ್ಲ, ಮಾರಕವೂ ಅಲ್ಲ. ಆದರೆ ಶ್ರೀರಾಮಕೃಷ್ಣ ಶಾರದಾ ದೇವಿಯವರು ಈ ಕಲಿಯುಗಕ್ಕೆ ದಿವ್ಯ ಆದರ್ಶಗಳಲ್ಲಿ ಒಂದಾದಂತಹ ಪವಿತ್ರತೆಯ ಪರಿಪೂರ್ಣ ಸ್ವರೂಪವನ್ನು ತೋರಿಸುವುದಕ್ಕಾಗಿ ಬಂದವರು. ಇಂದು ಪಾಶ್ಚಾತ್ಯ ರಾಷ್ಟ್ರಗಳಿಂದ ಏಕಪ್ರಕಾರವಾಗಿ ಹರಿದು ಬರ್ತಾ ಇರುವಂತಹ, ಹರಿದು ಬಂದು ಸಮಸ್ತ ಭಾರತದಲ್ಲಿ ಹರಡಿಕೊಳ್ತಾ ಇರುವಂತಹ ಧರ್ಮಸಮ್ಮತವಲ್ಲದ ವಿಕಟ ವಿಕೃತ ಭೋಗ ವಿಲಾಸಗಳು ಜನರ ಹೃನ್ಮನಗಳನ್ನು ಕಲುಷಿತಗೊಳಿಸ್ತಾ ಇರುವಂತಹ ದುರ್ಗತಿಯನ್ನು ನಾವು ಗಮನಿಸಿ ನೋಡಬೇಕು. ಹಾಗೆ ಗಮನಿಸಿದಾಗ
ಉಜ್ವಲವಾದ ಪವಿತ್ರತೆಯ ಆದರ್ಶವನ್ನು ನಮ್ಮ ಮುಂದೆ ಇಡಬೇಕಾದ ಅವಶ್ಯಕತೆ ಕಂಡುಬರುತ್ತದೆ. ಇತ್ತೀಚೆಗೆ ಮಿತಿಮೀರಿ ಬೆಳೀತಾ ಇರುವಂತಹ ಜನವರ್ಗದಲ್ಲಿ ಕಾಳ್ಗಿಚ್ಚಿನಂತೆ ಹೆಚ್ಚುತ್ತಾ ಇರುವಂತಹ ಅತ್ಯಾಚಾರ ಅನಾಚಾರಗಳು ಹೀಗೆಯೇ ವರ್ಧಿಸುತ್ತಾ ಹೋದರೆ ಮಾನವ ಸಮಾಜ ಯಾವ ದುಸ್ಥಿತಿಗೆ ಇಳಿದೀತು ಎಂಬುದನ್ನು ತೆರೆದ ಎದೆಯಿಂದ ಭಾವಿಸಿ ನೋಡಬೇಕು. ಅಲ್ಲದೆ ಭಾರತವಾದರೂ ಎಂತಹ ರಾಷ್ಟ್ರ, ಸಕಲ ದೈವೀ ಗುಣಗಳು ಸಹಸ್ರದಳ ಕಮಲದಂತೆ ವಿಕಸಿತಗೊಂಡಂತಹ ಪುಣ್ಯಭೂಮಿ, ಅತಿ ಉದಾತ್ತ ಆಧ್ಯಾತ್ಮಿಕ ಸಂಸ್ಕೃತಿ ಎಂಬುದು ಗೌರೀಶಂಕರದ ಎತ್ತರಕ್ಕೆ ತಲೆ ಎತ್ತಿ ನಿಂತ ಪವಿತ್ರ ಕ್ಷೇತ್ರ. ಆದ್ದರಿಂದ ಸಮಸ್ತ ಜಗತ್ತಿಗೆ ಪರಮ ಪಾವನಕರ ಚರಿತ್ರೆಯನ್ನು ಪಸರಿಸಬೇಕಾದಂತಹ ಹೊಣೆ ಭಾರತೀಯರದು. ಭಗವದ್ಗೀತೆ ಸಾರಿತು, ನಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ, ನಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ. ಅಂದರೆ ಈ ಲೋಕದಲ್ಲಿ ಜ್ಞಾನಕ್ಕೆ ಸಮನಾದ ಪವಿತ್ರತೆ ಇನ್ನೊಂದಿಲ್ಲ ಅಂತ. ಎಷ್ಟು ಅರ್ಥಗರ್ಭಿತ ಈ ಮಾತು! ಏನದು ಅರ್ಥ? ಮುಖ್ಯವಾಗಿ ಹೇಳಬೇಕು ಅಂದರೆ, ಜಗತ್ತಿನಲ್ಲಿ ನಡೆಯುವಂತಹ ಸಕಲ ವಿಧದ ಪಾಪ ಕಾರ್ಯಗಳಿಗೆ ಮನುಷ್ಯನ ಅಜ್ಞಾನವೇ ಮೂಲ ಕಾರಣ. ಮನುಷ್ಯನಿಗೆ ತಾನು ನಿತ್ಯ ಶುದ್ಧ ಬುದ್ಧ ಮುಕ್ತನಾದ ಆನಂದಮಯ ಆತ್ಮ ಎನ್ನುವ ಜ್ಞಾನವಿಲ್ಲ. ಅಂದರೆ ಏನರ್ಥ? ಅಜ್ಞಾನ ಇದೆ ಅಂತರ್ಥ. ಈ ಅಜ್ಞಾನದ ಕಾರಣದಿಂದಲೇ ಮನುಷ್ಯ ದುರ್ಮಾರ್ಗದಿಂದ, ಅಂದರೆ ಅತ್ಯಾಚಾರ ಅನಾಚಾರಗಳ ಮೂಲಕ ಆನಂದವನ್ನು ಪಡೆಯುವುದಕ್ಕೆ ಪ್ರವೃತ್ತನಾಗುತ್ತಾನೆ. ಈ ಅತ್ಯಾಚಾರ ಅನಾಚಾರಗಳು ಅವನ ಅಜ್ಞಾನವನ್ನು ಇನ್ನಷ್ಟು ದಟ್ಟವಾಗಿಸುತ್ತವೆ, ಗಾಢವಾಗಿಸುತ್ತವೆ. ಈ ಗಾಢ ಅಜ್ಞಾನದಿಂದಾಗಿ ಅವನು ಮತ್ತಷ್ಟು ಹೀನವೂ ನೀಚವೂ ಅಪವಿತ್ರವೂ ಆದ ಅಕಾರ್ಯಗಳನ್ನು ಮಾಡುತ್ತಲೇ ಹೋಗುತ್ತಾನೆ. ಹೀಗೆ ತಾನು ಕೆಡುವುದಲ್ಲದೆ ಇತರರನ್ನು ಕೆಡಿಸ್ತಾನೆ. ಇಲ್ಲಿ ಇರುವಂತಹ ಇನ್ನೂ ಒಂದು ಶೋಚನೀಯ ಸಂಗತಿ ಯಾವುದು ಅಂತಂದರೆ, ಅವನಿಗೆ ತಾನು ತೀರಾ ಕೆಟ್ಟು ಹೋಗಿದ್ದೇನೆ ಎಂಬುದರ ಅರಿವೇ ಇರುವುದಿಲ್ಲ. ಯಾತಕ್ಕೆ? ಅಜ್ಞಾನ ಅಷ್ಟು ಮಂದವಾಗಿ ಬಿಟ್ಟಿರುತ್ತದೆ ಅವನ ಮನಸ್ಸಾಕ್ಷಿ. ಕಾರಣ ಏನೋ? ಅದೇ ಅಜ್ಞಾನ. ಆದ್ದರಿಂದಲೇ ಭಗವದ್ಗೀತೆ ಸಾರಿತು, ಮನುಷ್ಯನೇನಾದರೂ ಪಾಪರಾಶಿಯಿಂದ ಪಾರಾಗಿ ಪವಿತ್ರನಾಗಬೇಕಾದರೆ ಸುಜ್ಞಾನವನ್ನು ದೊರಕಿಸಿಕೊಳ್ಳುವುದೊಂದೇ ಉಪಾಯ ಅಂತ. ಆದರೆ ಈ ಅಜ್ಞಾನಿಗೆ ಸುಜ್ಞಾನವನ್ನು ದೊರಕಿಸಿಕೊಡಬಲ್ಲವರು ಯಾರು ಅಂದರೆ ಸುಜ್ಞಾನಿಗಳೇ. ಆದರೆ ದುರದೃಷ್ಟವಶದಿಂದ ಇಂತಹ ಸುಜ್ಞಾನಿಗಳು ತುಂಬ ವಿರಳ. ಆದರೂ ಅಂತಹ ಒಬ್ಬ ಸುಜ್ಞಾನಿಯನ್ನು ಶೋಧನೆ ಮಾಡಬೇಕು, ಅವನ ಬಳಿಗೆ ಹೋಗಬೇಕು, ಮತ್ತೆ ಮತ್ತೆ ಹೋಗಬೇಕು, ಪುನಃ ಪುನಃ ಹೋಗಬೇಕು. ಗಾಢ ಅಜ್ಞಾನ ಕರಗಿ ಹೋಗುವವರೆಗೂ ಹೋಗುತ್ತಲೇ ಇರಬೇಕು. ಸುಜ್ಞಾನ ಸೂರ್ಯ ಉದಯಿಸುವವರೆಗೂ ಹೋಗುತ್ತಲೇ ಇರಬೇಕು. ಕಠೋಪನಿಷತ್ತು ಘೋಷಿಸಿದ್ದು ಅದನ್ನೇ. ಉತ್ತಿಷ್ಠತ ಜಾಗೃತ ಪ್ರಾಪ್ಯವರಾನ್ ನಿಬೋಧತ. ಏಳಿ ಎಚ್ಚರಗೊಳ್ಳಿ, ಸುಜ್ಞಾನಿಗಳ ಬಳಿಗೆ ಸಾರಿ ಜ್ಞಾನವನ್ನು ದೊರಕಿಸಿಕೊಳ್ಳಿ. ಅರೈಸ್, ಅವೇಕ್,
ಸ್ಟಾಪ್ ನಾಟ್ ಟಿಲ್ ದಿ ಗೋಲ್ ಈಸ್ ರೀಚ್ಡ್. ಏಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಅಂತ ಈ ರೀತಿಯಲ್ಲಿ ಸ್ವಾಮಿ ವಿವೇಕಾನಂದರು ಹೇಳಿದರು. ಆದರೆ ಅಲ್ಲಿ ಗುರಿ ಅಂದರೆ ಯಾವುದದು? ಆತ್ಮಜ್ಞಾನವನ್ನು ದೊರಕಿಸಿಕೊಳ್ಳುವಂತಹ ಗುರಿ. ನಿತ್ಯ ಶುದ್ಧ ಬುದ್ಧವಾದಂತಹ ನಮ್ಮ ಸ್ಥಿತಿಯನ್ನು ನಾವು ಅರಿತುಕೊಳ್ಳುವಂತಹ ಸ್ಥಿತಿ. ನಮ್ಮ ನಿಜ ಸ್ಥಿತಿಯನ್ನು ಅರಿತುಕೊಂಡಾಗ ಮಾತ್ರವೇ ನಾವು ಎಷ್ಟು ಪವಿತ್ರರು, ನಿಜವಾಗಿಯೂ ಎಷ್ಟು ಪವಿತ್ರರು, ಎಷ್ಟು ಶುದ್ಧರು ಅಂತ ಹೇಳ್ತಕ್ಕಂಥ ಅನುಭವ ಬಂದಾಗಲೇ ಆ ಪರಮಾನಂದ ನಮ್ಮದಾಗ್ತದೆ. ಆದರೆ ಉಪನಿಷತ್ತು ಹೀಗೆ ಘೋಷಿಸಿದರು, ಅಜ್ಞಾನಿಗಳು ಸುಜ್ಞಾನಿಗಳ ಬಳಿಗೆ ಹೋಗುವುದಕ್ಕೆ ಅವರ ಅಜ್ಞಾನ ಬಿಟ್ಟುಕೊಡಬೇಕಲ್ಲ. ಗುರುವಿನ ಬಲಕ್ಕಿಂತಲೂ ಅಜ್ಞಾನದ ಗುರುತ್ವಾಕರ್ಷಣೆ ಬಲು ದೊಡ್ಡದು. ಗುರುವಿನ ಬಲಕ್ಕಿಂತಲೂ ಅಜ್ಞಾನದ ಗುರುತ್ವಾಕರ್ಷಣೆ ಬಲು ದೊಡ್ಡದು. ಈ ಸತ್ಯಸ್ಥಿತಿಯನ್ನು ಮನಗಂಡೇ ಸ್ವಾಮಿ ವಿವೇಕಾನಂದರು ಹೇಳಿದರು, ಪರ್ವತ ಮಹಮ್ಮದನ ಬಳಿಗೆ ಹೋಗದಿದ್ದರೆ ಮಹಮ್ಮದನೇ ಪರ್ವತದ ಬಳಿಗೆ ಹೋಗಬೇಕಾಗ್ತದೆ ಎಂಬ ನ್ಯಾಯದಂತೆ ಸುಜ್ಞಾನಿಗಳೇ ಜನರ ನಡುವೆ ನಡೆದಾಡುತ್ತಾ ಹಾಗೂ ಊರಿಂದೂರಿಗೆ ಸಾಗುತ್ತಾ ತಾವು ಕಂಡ ಬೆಳಕನ್ನು ಸಕಲರಿಗೂ ಬೀರಬೇಕು, ಬೀರುತ್ತಲೇ ಇರಬೇಕು. ಯಾಕೆಂದರೆ ಜನಮನದಲ್ಲಿ ಕವಿದಿರುವಂತಹ ಅಜ್ಞಾನದ ಮಬ್ಬು ಸುಲಭದಲ್ಲಿ ಕರಗುವಂಥದ್ದಲ್ಲ. ಆದ್ದರಿಂದ ಪವಿತ್ರಾತ್ಮರಾದಂತಹ ಸುಜ್ಞಾನಿಗಳು ತಮ್ಮ ಆನಂದದಲ್ಲಿ ತಾವೇ ಮುಳುಗಿಕೊಂಡಿರದೆ ಮಲಯ ಮಾರುತದಂತೆ ಸಂಚರಿಸುತ್ತಾ ಜನರಿಗೆ ಆ ದಿವ್ಯ ಜ್ಞಾನವನ್ನು ಪರಿಚಯಿಸುವಂತಹ ಮನ ಮಾಡಬೇಕು. ಸ್ವಯಂ ಸ್ವಾಮಿ ವಿವೇಕಾನಂದರಿಗೆ ಹಾಗೆ ಸಂಚರಿಸುವುದಕ್ಕೆ ಮೊದಲು ಮನಸ್ಸಿರಲಿಲ್ಲ. ಹಿಮಾಲಯದ ಏಕಾಂತದಲ್ಲಿ ಸದಾ ಸಮಾಧಿಸ್ಥರಾಗಿರಬೇಕು ಅಂತನ್ನುವ ಇಚ್ಛೆ ಅವರಲ್ಲಿ ಮೊದಲಿಂದಲೂ ಇತ್ತು. ಆದರೆ ಶ್ರೀರಾಮಕೃಷ್ಣರ ಕಟ್ಟಾಜ್ಞೆಯ ಮೇರೆಗೆ ಸ್ವರಾಷ್ಟ್ರದಲ್ಲಿ ಮಾತ್ರವಲ್ಲದೆ ಪರರಾಷ್ಟ್ರಗಳಲ್ಲಿಯೂ ಸಂಚರಿಸಿ ಸನಾತನ ಧರ್ಮ ಜ್ಯೋತಿಯ ಕಿರಣಗಳು ಜನರ ಹೃದಯ ಗೌಫರವನ್ನು ಪ್ರವೇಶಿಸಿ ಅಲ್ಲಿರುವ ಅಜ್ಞಾನದ ಕಾಳ ಕತ್ತಲನ್ನು ಚದುರಿಸಿ ಸುಜ್ಞಾನದ ಬೆಳಕು ಬೀರಿ ಆ ಹೃದಯಗಳನ್ನು ಶುದ್ಧಿಗೊಳಿಸ್ತಾ ಇವೆ ಇವತ್ತು, ಪವಿತ್ರಗೊಳಿಸ್ತಾ ಇವೆ ಇವತ್ತು. ಸ್ವಾಮಿ ವಿವೇಕಾನಂದರು ವಿಧ ವಿಧದ ಮನೋಭಾವದವರಿಗೆ ಬಗೆ ಬಗೆಯ ಬೋಧನೆಗಳನ್ನು ಮಾಡಿ 4 ಯೋಗಗಳನ್ನು, ಯೋಗ ಸಮನ್ವಯವನ್ನು ಸಾರಿದ್ದಾರೆ. ಯೋಗ ಸಮನ್ವಯವನ್ನು ಸಾರಿದ್ದಲ್ಲದೆ ಅನುಷ್ಠಾನ ವೇದಾಂತವನ್ನು ಪ್ರಸಾರಗೈದು ಆ ವೇದಾಂತವನ್ನು ಅನುಷ್ಠಾನದಲ್ಲಿ ತರುವುದು ಹೇಗೆ ಎಂಬುದನ್ನು ಕೂಡ ಸ್ಪಷ್ಟವಾದಂಥ ಭಾಷೆಯಲ್ಲಿ ವಿವರಿಸಿ ಕೊನೆಗೆ ಸಾರಾಂಶ ರೂಪದಲ್ಲಿ ಅವರು ಹೇಳಿದಂತಹ ಮಾತು ಮನನ ಯೋಗ್ಯ. ಆಧ್ಯಾತ್ಮಿಕ ಜೀವನದ ಸಾರ ಸರ್ವಸ್ವವೆಂದರೆ ಸದಾ ಪರಮ ಪರಿಶುದ್ಧವಾಗಿದ್ದುಕೊಂಡು ಪವಿತ್ರಮಯ ಜೀವನವನ್ನು ನಡೆಸುವುದು ಅಂತ. ಯೇಸು ಕ್ರಿಸ್ತ ಹೇಳಿದ, ಬ್ಲೆಸ್ಸೆಡ್ ಆರ್ ದಿ ಪ್ಯೂರ್ ಇನ್ ಹಾರ್ಟ್ ಫಾರ್ ದೇ ಶಾಲ್ ಸಿ ಗಾಡ್. ಬ್ಲೆಸ್ಸೆಡ್ ಆರ್ ದಿ ಪ್ಯೂರ್ ಇನ್ ಹಾರ್ಟ್ ಫಾರ್ ದೇ ಶಾಲ್ ಸಿ ಗಾಡ್. ಹೀಗೆ ಈ ಹೃದಯ ಶುದ್ಧಿ, ಅಂತಃಶುದ್ಧಿಯ ಕುರಿತಾಗಿ ಅವತಾರ ಪುರುಷರಾದಿಯಾಗಿ ಸಕಲ ಸಾಧು ಸಂತರು ಏಕಪ್ರಕಾರವಾಗಿ ಒತ್ತು ಕೊಟ್ಟು ಸಾರಿದ್ದಾರೆ, ಪದೇ ಪದೇ ಸಾರಿದ್ದಾರೆ, ಮತ್ತೆ ಮತ್ತೆ ಸಾರಿದ್ದಾರೆ. ಈಗ ಈ ಮಾತನ್ನು ಕೇಳಿ ಮುಗಿಯುವ ವೇಳೆಗೆ ಮೆಲ್ಲನೆ ನಿಮ್ಮ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಮೂಡಬಹುದು. ಪವಿತ್ರನಾಗಿ ಇರುವುದು ಅಂದರೆ ಏನು, ಹೇಗೆ ಅಂತ. ಆ ಪ್ರಶ್ನೆ ಮತ್ತೆ ಮತ್ತೆ ನಮ್ಮ ಮನಸ್ಸಿನಲ್ಲಿ ಉದಿಸ್ತಾ ಇರ್ತದೆ. ನಿಜಕ್ಕೂ ಈ ಪ್ರಶ್ನೆಗೆ ಸಂಕ್ಷಿಪ್ತವಾಗಿ ಉತ್ತರವನ್ನು ಕೊಟ್ಟರೂ ಕೂಡ ಸುದೀರ್ಘವಾದಂಥ ಪ್ರಯತ್ನವನ್ನೇ ಅಪೇಕ್ಷಿಸುವಂಥ ವಿಷಯ ಇದು. ಸಂಕ್ಷಿಪ್ತವಾಗಿ ಉತ್ತರವನ್ನೇನು ಕೊಡಬಹುದು,
ಆದರೆ ಪ್ರತಿದಿನ, ಪ್ರತಿ ತಿಂಗಳು, ಪ್ರತಿ ವರ್ಷ ಇದನ್ನು ಅಭ್ಯಾಸ ಮಾಡ್ತಾ ಮಾಡ್ತಾ ಕೆಲವಾರು ವರ್ಷಗಳಲ್ಲಿ ಮಾತ್ರವೇ ಸಿದ್ಧಿಸಿಕೊಳ್ಳಬಹುದಾದಂಥದ್ದು ಈ ಪವಿತ್ರತೆ. ಈ ಪವಿತ್ರತೆಯನ್ನು ಸಂಪಾದಿಸಿಕೊಳ್ಳುವಲ್ಲಿ ಮೊಟ್ಟ ಮೊದಲ ಪಾತ್ರ ಯಾವುದದು, ಮೊಟ್ಟ ಮೊದಲ ಸಾಧನ ಯಾವುದದು? ಭಾವಶುದ್ಧಿ. ಭಾವಶುದ್ಧಿ. ಮನೋರಂಗದಲ್ಲಿ ನಡೆಯುವಂತಹ ನಮ್ಮ ಭಾವನೆ, ಮನೋರಂಗದಲ್ಲಿ ನಡೆಯುವಂತಹ ನಮ್ಮ ಆಲೋಚನೆ, ಮನೋರಂಗದಲ್ಲಿ ನಡೆಯುವಂತಹ ನಮ್ಮ ಕಲ್ಪನಾ ವಿಲಾಸ, ಇವುಗಳು ಉದಾತ್ತವಾಗಿರಬೇಕು, ಸಾತ್ವಿಕವಾಗಿರಬೇಕು, ಶುಭಕರವಾಗಿರಬೇಕು. ಹೀಗೆ ಅದು ಸಾತ್ವಿಕವೂ ಶುಭಕರವೂ ಆಗಿರುವಂತೆ ಸದಾ ಎಚ್ಚರಿಕೆಯಿಂದಿರಬೇಕು. ಯಾಕೆಂದರೆ ನಮ್ಮ ವ್ಯಕ್ತಿತ್ವದ ಬಹುಮುಖ್ಯವಾದ ಅಂಶಗಳಾದಂತಹ ನಮ್ಮ ಮಾತುಗಳು ಹಾಗೂ ನಮ್ಮ ಕಾರ್ಯಗಳು ಸಂಪೂರ್ಣವಾಗಿ ನಮ್ಮ ಭಾವನೆ, ಆಲೋಚನೆ, ಕಲ್ಪನೆ ಇವುಗಳನ್ನು ಅವಲಂಬಿಸಿಕೊಂಡಿರುತ್ತದೆ. ಆದ್ದರಿಂದ ಭಾವಶುದ್ಧಿಯ ಕಡೆಗೆ ವಿಶೇಷ ಗಮನ ಹರಿಸಬೇಕಾದಂತಹದ್ದು ಅತ್ಯಂತ ಅವಶ್ಯಕ. ಆದರೆ ನಮ್ಮ ಚಂಚಲವಾದಂತಹ ಮನಸ್ಸಿನಲ್ಲಿ ಯಾವ ಪ್ರಯತ್ನವೂ ಇಲ್ಲದೆಯೇ ನಾವೇನೋ ಪ್ರಯತ್ನ ಮಾಡದೆಯೇ ವಿಕೃತ ಭಾವನೆಗಳು ಏಳುತ್ತವೆ, ವಿಚಿತ್ರ ಆಲೋಚನೆಗಳು ಬರುತ್ತವೆ, ಏನು ಮಾಡೋದು ಅಂತನ್ನುವ ಈ ಮತ್ತೊಂದು ಪ್ರಶ್ನೆ ಹೇಳ್ತದೆ ಈ ಸಂದರ್ಭದಲ್ಲಿ. ಅದಕ್ಕೆ ಉತ್ತರ ಏನು ಗೊತ್ತಾ? ಹೆದರಬೇಕಾಗಿಲ್ಲ ಅಂತ. ಹೆದರಬೇಕಾಗಿಲ್ಲ ಅಂತ ಹೇಳ್ತಕ್ಕಂಥದ್ದೇ ಉತ್ತರ. ಯಾಕೆ? ಸಜ್ಜನರಿದ್ದಾರೆ, ಸದ್ಗ್ರಂಥಗಳಿವೆ. ನಮ್ಮ ಅಂತರಂಗದೊಳಗೆ ಆ ಪರಮಾತ್ಮ ಅಂತರ್ಯಾಮಿ ಇದ್ದಾನೆ. ಸಜ್ಜನರ ಬಳಿಗೆ ಹೋಗಬೇಕು, ಸದ್ಗ್ರಂಥಗಳನ್ನು ಮತ್ತೆ ಮತ್ತೆ ಓದಿ ನೆನಪಿಗೆ ತಂದುಕೊಳ್ಬೇಕು. ಆ ಬಳಿಕ ಅಂತರ್ಯಾಮಿಯನ್ನು ಪ್ರಾರ್ಥಿಸಿಕೊಳ್ಬೇಕು. ಅಂತರ್ಯಾಮಿ ಅವನೇ ನಮ್ಮ ಇಷ್ಟ ದೇವತೆ. ಅಂತರ್ಯಾಮಿಯಿಂದ ಸಾಧ್ಯವಾಗದ ಕಾರ್ಯವೇ ಇಲ್ಲ. ಪರಮಾತ್ಮನಿಂದ ಸಾಧ್ಯವಾಗದ ಕಾರ್ಯ ಯಾವುದಾದ್ರೂ ಇದೆಯೇನು? ಆ ಪರಮಾತ್ಮ ಎಷ್ಟು ಕರುಣಾಮಯ ಅಂತ ಹೇಳಿದರೆ, ಅವನು ನಮ್ಮನ್ನು ಸೃಷ್ಟಿಸಿ ಕೈಬಿಟ್ಟಿಲ್ಲ, ಬದಲಾಗಿ ನಮ್ಮ ಅಂತರಂಗದೊಳಗೆಯೇ ವಾಸವಾಗಿದ್ದಾನೆ. ಆದ್ದರಿಂದ ಅವನನ್ನು ಮರೆಯಬಾರದು, ಅವನನ್ನು ಪ್ರಾರ್ಥಿಸಿಕೊಳ್ತಾ ಇರಬೇಕು. ನನ್ನ ಭಾವನೆಯನ್ನು ಶುದ್ಧಗೊಳಿಸು, ಅಶುದ್ಧವಾದ ಭಾವನೆ ನನ್ನಲ್ಲಿ ಹೇಳದಂತೆ ನೋಡಿಕೋ ಅಂತ ಶ್ರೀಮಾತೆ ಶಾರದಾ ದೇವಿಯವರು ಅದೇ ರೀತಿಯಲ್ಲಿ ಪ್ರಾರ್ಥಿಸಿಕೊಂಡದ್ದನ್ನು ಈಗ ತಾನೇ ನೀವು ಕೇಳಿದ್ರಿ. ಅದೇ ಪ್ರಾರ್ಥನೆಯನ್ನು ನಾವು ಕೂಡ ಮಾಡಬೇಕು. ಈ ವ್ಯಕ್ತಿತ್ವದಲ್ಲಿ ಪವಿತ್ರತೆಯನ್ನು ತಂದುಕೊಳ್ಳತಕ್ಕಂಥ ಸಂದರ್ಭದಲ್ಲಿ ಇನ್ನೊಂದು ವಿಷಯ ಗಮನಿಸಬೇಕಾದ ಯಾವುದು ಅಂದರೆ ವಾಕ್ಶುದ್ಧಿ. ವಾಕ್ಶುದ್ಧಿ. ನಾವು ಆಡುವಂಥ ಮಾತು ಎಷ್ಟು ಶುದ್ಧವಾಗಿದೆ ಎಂಬುದನ್ನು ನಾವೇ ನೋಡಿಕೊಳ್ಳಬೇಕು. ನಾವು ಮಾತನಾಡ್ತಾ ಹೋದಂತೆಲ್ಲ ಆ ಮಾತಿನ ಹಿಂದೆ ನಾವೇ ಹೋಗಬೇಕು. ನಾವು ಏನು ಮಾತನಾಡಿದೆವು, ಆಡಿದಂತಹ ಮಾತು ಏನು ಪರಿಣಾಮವನ್ನು ಬೀರಿತು, ಅದು ಸತ್ಪರಿಣಾಮವನ್ನು ಬೀರಿತೋ ಅಥವಾ ದುಷ್ಪರಿಣಾಮವನ್ನು ಬೀರಿತೋ ಅನ್ನೋದನ್ನು ನಾವೇ ನೋಡಬೇಕು. ಯಾವಾಗಲೂ ನಮ್ಮ ಗುರುಗಳು ನಮ್ಮ ಪಕ್ಕದಲ್ಲೇ ಇದ್ದು ಪಾಠ ಹೇಳಿಕೊಳ್ಳುವಂತಹದ್ದಿಲ್ಲ. ಗುರುಗಳು ನಮ್ಮ ಪಕ್ಕದಲ್ಲಿ ಇರೋದಿಲ್ಲ. ಆದರೆ ಸಚ್ಚಿದಾನಂದ ಗುರು ನಮ್ಮ ಪಕ್ಕದಲ್ಲಿಯೇ ಇರ್ತಾನೆ, ನಮ್ಮ ಒಳಗಡೆಯೇ ಇರ್ತಾನೆ. ಅವನನ್ನು ಕೇಳಿಕೊಳ್ತಾ ನಾವು ಆಲೋಚಿಸ್ತಾ ನಮ್ಮ ಮಾತಿನ ಬಗ್ಗೆ ಭಾಳ ಎಚ್ಚರವಾಗಿರಬೇಕು. ಆದರೆ ಒಂದು ವಿಷಯ, ನಾವು ಆಡ್ತಕ್ಕಂಥ ಮಾತು ಪರಿಪಕ್ವ ಪರಿಶುದ್ಧ ಆಗಬೇಕಾದ್ರೆ ಕೇವಲ ಭಾವಶುದ್ಧಿ ಸಾಲದು. ಕೇವಲ ಭಾವಶುದ್ಧಿ ಸಾಲದು. ಸಮರ್ಥರಿಂದ ಶಿಕ್ಷಣವನ್ನು ಪಡೆಯಬೇಕು. ಶಿಸ್ತಿನಿಂದ ಸದ್ಗ್ರಂಥಗಳ ಅಧ್ಯಯನವನ್ನು ಮಾಡಿರಬೇಕು. ಈ ಪ್ರಯತ್ನದಿಂದ 2 ಪ್ರಯೋಜನವಿದೆ. ಮೊದಲನೇದಾಗಿ ನಮ್ಮ ಭಾಷೆ ಹಾಗೂ ಅಭಿವ್ಯಕ್ತಿ ಇವು ಸುಂದರವಾಗುತ್ತವೆ, ಸುಸಂಬದ್ಧವಾಗುತ್ತವೆ, ಸುಸ್ಪಷ್ಟವಾಗುತ್ತವೆ. ಅಲ್ಲದೆ ನಮ್ಮ ಅನುಭವಗಳನ್ನು, ಅನಿಸಿಕೆಗಳನ್ನು ನಿಖರವಾಗಿ ವ್ಯಕ್ತಗೊಳಿಸುವಂಥ ಸಾಮರ್ಥ್ಯ ಬರುತ್ತದೆ. ಎರಡನೆಯದಾಗಿ ಈ ಭಾಷಾ ಸಂಪತ್ತಿನ ಸಹಾಯದಿಂದ ನಮ್ಮ ಭಾವನೆಗಳು, ಆಲೋಚನೆಗಳು ಶಿಸ್ತಿನಿಂದ ಕೂಡಿ
ಶ್ರೀಮಂತವಾಗುತ್ತವೆ. ಹುಚ್ಚ ಬಟ್ಟೆ ಭಾವಿಸುವಂತಹದ್ದು, ಮನಸ್ಸಿಗೆ ಬಂದಂತೆ ಭಾವಿಸುವಂತಹದ್ದು, ಯದ್ವಾ ತದ್ವಾ ಆಲೋಚಿಸುವಂತಹದ್ದು, ಇದು ಮನಸ್ಸಿನ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಭಾವಶುದ್ಧಿ ಸಿದ್ಧಿಸುವುದಿಲ್ಲ. ಪರಿಣಾಮವಾಗಿ ಅಪವಿತ್ರ ಸ್ಥಿತಿಗೆ ದಾರಿಯಾಗುತ್ತದೆ ಅಂತನ್ನುವ ಎಚ್ಚರ ಇರಬೇಕು. ಆದ್ದರಿಂದ ನಾವು ಆಡುವಂಥ ಮಾತನ್ನು ಆಡಬೇಕಾದ್ರೆ ಮೊದಲೇ ಸ್ವಲ್ಪ ಆಲೋಚನೆ ಮಾಡಬೇಕು. ಮಾತನಾಡಿದ ಮೇಲೆ ಮತ್ತೆ ಆಲೋಚನೆ ಮಾಡಬೇಕು. ಈ ರೀತಿಯಲ್ಲಿ ನಮ್ಮ ಮಾತನ್ನು ಸರಿಪಡಿಸಿಕೊಳ್ಳುವ ಕಡೆಗೆ, ವಾಕ್ಶುದ್ಧಿಯ ಕಡೆಗೆ ಗಮನ ಹರಿಸಬೇಕು. ಇನ್ನು ಸಂಕ್ಷಿಪ್ತವಾಗಿ 3ನೇ ವಿಷಯ ಹೇಳ್ತೇನೆ. ಯಾವುದದು ಅಂತ ಹೇಳಿದರೆ ಕ್ರಿಯಾಶುದ್ಧಿ. ನಾವು ಮಾಡ್ತಕ್ಕಂತಹ ಕೆಲಸ ಕಾರ್ಯಗಳ ವಿಷಯದಲ್ಲಿ ಬಹಳ ಎಚ್ಚರಿಕೆಯಿಂದಿರಬೇಕು. ನಾವು ಯಾವ ಕೆಲಸ ಕಾರ್ಯಗಳನ್ನು ಮಾಡ್ತೇವೋ ಅದನ್ನು ಮೊದಲು ಮನಸ್ಸು ಆಲೋಚನೆ ಮಾಡಿ ಆಗಿರುತ್ತೆ. ಆದರೆ ಇನ್ನೊಂದು ಬಹಳ ಮುಖ್ಯವಾದಂಥ ವಿಷಯ ಏನು ಅಂತ ಹೇಳಿದರೆ, ನಾವು ಯಾವ ಕಾರ್ಯವನ್ನೇ ಮಾಡಲಿ ಅದು ಸಂಸ್ಕಾರ ರೂಪದಿಂದ ಮತ್ತೆ ನಮ್ಮ ಮನಸ್ಸಿನೊಳಗಡೆ ಹೋಗ್ತದೆ. ಇದೆಲ್ಲ ಕೆಲವು ಸೂಕ್ಷ್ಮವಾದಂಥ ವಿಚಾರಗಳು. ನಾವು ಮಾಡತಕ್ಕಂಥ ಕೆಲಸಗಳು ಕ್ರಮೇಣ ನಮ್ಮ ವ್ಯಕ್ತಿತ್ವವನ್ನಾಗಿ ಅದು ರೂಪಿಸ್ತಾ ಇರುತ್ತದೆ. ಒಳ್ಳೆ ಕೆಲಸ ಮಾಡಿದವನು ಒಳ್ಳೆಯವನಾಗ್ತಾನೆ, ಕೆಟ್ಟ ಕೆಲಸ ಮಾಡಿದವನು ಮಾಡ್ತಾ 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 ಬಹಳ ದುಷ್ಟನಾಗ್ತಾನೆ. ಇಷ್ಟೇ ಸಾಕು ಇದನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ. ಆದ್ದರಿಂದ ನಾವು ಮಾಡ್ತಕ್ಕಂಥ ಕೆಲಸ ಹೇಗಿರಬೇಕು, ನಮ್ಮ ವ್ಯಕ್ತಿತ್ವವನ್ನು ಪರಿಶುದ್ಧವಾಗಿಸುವತ್ತ ಅವುಗಳ ರೀತಿ ಇರಬೇಕು. ಅದಕ್ಕೋಸ್ಕರ ಏನು ಮಾಡಬೇಕು, ಕರ್ಮ, ನಾವು ಮಾಡ್ತಕ್ಕಂಥ ಕರ್ಮ ಕೌಶಲಪೂರ್ಣವಾಗಿರಬೇಕು, ಶಿಸ್ತಿನಿಂದ ಕೂಡಿರಬೇಕು. ಅದು ಉಪಯುಕ್ತವಾಗಿದೆಯೋ ಇಲ್ಲವೋ ಎಂಬುದನ್ನು ನೋಡಿಕೊಳ್ಬೇಕು. ಈ ಬಗೆಯಾಗಿ ಕಾರ್ಯ ಮಾಡ್ತಾ ಬಂದಾಗ ರಾಷ್ಟ್ರದ ಸಂಪತ್ತು ವರ್ಧಿಸ್ತದೆ ಅಂತ ತಿಳಿದರೆ ಅದೊಂದು ಮೂರ್ಖತನ ಅಷ್ಟೆ. ರಾಷ್ಟ್ರದ ಸಂಪತ್ತನ್ನು ಹೆಚ್ಚಿಸುವಂತಹದ್ದು ಇಲ್ಲಿನ ಉದ್ದೇಶವಲ್ಲ. ಬದಲಾಗಿ ವ್ಯಕ್ತಿಯ ಹೃನ್ಮನಗಳು ಪವಿತ್ರವಾಗಬೇಕಾದದ್ದು ಉದ್ದೇಶ. ಪವಿತ್ರ ವ್ಯಕ್ತಿಯೇ ಅತ್ಯಂತ ಶ್ರೇಷ್ಠ ವ್ಯಕ್ತಿ ಮಾತ್ರವಲ್ಲ, ಅತ್ಯಂತ ಶಕ್ತಿಶಾಲಿ ವ್ಯಕ್ತಿ. ಈ ವ್ಯಕ್ತಿಯ ಹೃನ್ಮನಗಳು ಪವಿತ್ರವಾಗಬೇಕಾದದ್ದು ಈ ಸತ್ಕಾರ್ಯಗಳ ಉದ್ದೇಶ. ಕೌಶಲದಿಂದ ಕರ್ಮ ಮಾಡ್ತಾ ಇದ್ದರೆ ವ್ಯಕ್ತಿತ್ವದಲ್ಲಿ ದಕ್ಷತೆ ಹೆಚ್ಚುತ್ತದೆ. ಶಿಸ್ತಿನಿಂದ ಕರ್ಮ ಮಾಡ್ತಾ ಬಂದರೆ ಮನಸ್ಸಿನ ಚಂಚಲತೆ ದೂರವಾಗುತ್ತದೆ. ಉಪಯುಕ್ತವಾದ ಕಾರ್ಯಗಳನ್ನೇ ಮಾಡ್ತಾ ಬಂದಾಗ ಹೃದಯದಲ್ಲಿ ಧನ್ಯತೆ, ಸಂತೃಪ್ತಿ ನೆಲೆಗೊಳ್ಳುತ್ತದೆ. ಅದಕ್ಕೋಸ್ಕರವೇ ಬಸವಣ್ಣನವರು ಕಾಯಕವೇ ಕೈಲಾಸ ಅಂತ ಹೇಳಿದ್ದಾರೆ. ಆ ಕಾಯಕವೇ ಕೈಲಾಸ ಅಂತ ಹೇಳ್ತಕ್ಕಂಥ ಒಂದು ವಾಕ್ಯ ಬಹಳ ದೊಡ್ಡ ವಿಚಾರಗಳನ್ನು ಒಳಗೊಂಡಿದೆ. ನಮ್ಮ ಇಡೀ ವ್ಯಕ್ತಿತ್ವವನ್ನೇ ಭಗವನ್ಮಯವಾಗಿ ಮಾಡುವುದಕ್ಕೆ ಸಾಮರ್ಥ್ಯವನ್ನು ಪಡೆದಿದೆ. ಕಾಯಕವೇ ಕೈಲಾಸ ಅಂತ ಹೇಳ್ತಕ್ಕಂಥದ್ದು.